ಎಲ್ರಿಗೂ ನಮಸ್ಕಾರ ಪ್ರಿಯ ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ಆದಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಅನುಮಾನ ಇರುತ್ತೆ, ಹೋಮ ಹವನ ಮಂತ್ರಗಳ ಮುಖಾಂತರ ಪರಿಹಾರ ಆಗುತ್ತಾ, ಹೋಮ ಹವನಗಳಿಂದ ಖಂಡಿತ ಪರಿಹಾರ ಆಗುತ್ತಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಅನುಮಾನಕ್ಕೆ ಇವತ್ತು ಉತ್ತರಿಸ್ತಾ ಇದ್ದೀನಿ. ನೋಡಿ, ಹೋಮ ಹವನಗಳು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಜೊತೆಗೆ ಧೈರ್ಯ ಸಿಗುತ್ತೆ. ಹೋಮ ಮಾಡುವಂತಹ ಸಂದರ್ಭದಲ್ಲಿ ನಾವು ಹೇಳುವಂತಹ ಒಂದು ಮಂತ್ರ ಆಗಿರ್ಬೋದು ಅಥವಾ ಅದು ಅಗ್ನಿಯ ನಿಯಮ ಅಂತೇನಿದೆ, ಇವೆಲ್ಲವನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗುತ್ತೆ, ಜೊತೆಗೆ ಭಯ ಅಂಜಿಕೆ ಇವೆಲ್ಲವೂ ನಿವಾರಣೆ ಆಗುತ್ತೆ. ಹಾಗೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ವಾತಾವರಣ ಅಂತ ಏನಿದೆ ಆ ವಾತಾವರಣವು ಸಮೇತ ಶುದ್ಧಿಯಾಗುತ್ತೆ. ಯಾಕಂದರೆ ಆ ಹೋಮಕ್ಕೆ ಬಳಸುವಂತಹ ಹವ್ಯಸುಗಳು ಏನಿದೆ ಅದರ ಜೊತೆಗೆ ತುಪ್ಪ, ಹಾಗೆ ಕೆಲವೆಲ್ಲ ಗಿಡಮೂಲಿಕೆಗಳು ಅಂತೇನಿದೆ ಅದು ನಮ್ಮ ವಾತಾವರಣವನ್ನು ಶುಚಿ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಒಂದು ಪ್ರಫುಲ್ಲತೆಯನ್ನು ಕೊಡುತ್ತೆ. ಹಾಗೆ ಅದು ನಮ್ಮ ನಾವು ಹವಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಹೋಮದಲ್ಲಿ ಬರುವಂತಹ ಹೊಗೆಯ ಮುಖಾಂತರ ನಮ್ಮ ದೇಹದ ರಕ್ತನಾಡಿಗಳು ಅಥವಾ ಜೀವನಾಡಿಗಳು ಅಂತೇನಿದೆ ಅದರಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ನಮ್ಮ ದೇಹದ ಎಲ್ಲ ಸೂಕ್ಷ್ಮ ಶರೀರಗಳು ಸಪ್ತ ಚಕ್ರಗಳಿಂದನೂ ನಮ್ಮ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೂರ ಆಗುತ್ತೆ ಅಂತ. ಹಾಗೆ ಇಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೂರ ಆಗಿ ನಮಗೆ ಸಕಾರಾತ್ಮಕವಾದಂತಹ ಒಂದು ಬಲ ಬರುತ್ತೆ. ಹಾಗೇನೇ ಜೊತೆಗೆ ನಮಗೆ ಮನಸ್ಸಿನಲ್ಲಿನೂ ಒಂದು ಇರ್ತದೆ, ಪರಿಹಾರವನ್ನು ಮಾಡಿಕೊಂಡಿದ್ದೀನಿ, ಈ ಪರಿಹಾರದಿಂದ ನನಗೆ ಮನಸ್ಸಿಗೆ ಒಂದು ಬಲವನ್ನು ಸಮೇತ ಸಿಗುತ್ತೆ ಅಂತ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಹೋಮ ಹವನಗಳಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಭಯಪಟ್ಕೊಳ್ಳೋ ಬದಲು ಅಥವಾ ಖರ್ಚಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋ ಬದಲು ನಾವು ಮಾಡುವಂತಹ ಪ್ರತಿ ಹೋಮ ಮತ್ತು ಹವ್ಯಸು ದೇವರಿಗೆ ಸಮರ್ಪಣೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಂದು ಹೋಮಕ್ಕೂ ತನ್ನದೇ ಆದಂತಹ ವಿಶಿಷ್ಟವಾದಂತಹ ವಿಧಿವಿಧಾನಗಳು ಇದೆ. ಹಾಗೆ ವೈಜ್ಞಾನಿಕವಾಗಿ ನೋಡಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ನೋಡ್ಬೋದು, ಎಷ್ಟೋ ಬಾರಿ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಹೋಮಗಳು ಆದ ನಂತರ ತನ್ನಿಂದ ತಾನೇ ಆರೋಗ್ಯ ಸರಿಯಾಗುವಂಥದ್ದು ಅಂತೇಳ್ಬಿಟ್ಟು. ಯಾಕಂದರೆ ಇಂಥ ಹೋಮ ಹವನಗಳು ಆಧ್ಯಾತ್ಮಿಕ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದನ್ನು ಆರೋಗ್ಯಕ್ಕಾಗಿ ಹೋಮಗಳು ಅಂತೇಳಿದಂಥ ಸಂದರ್ಭದಲ್ಲಿ ಬರೀ ಆರೋಗ್ಯ ಮಾತ್ರ ಅಲ್ಲ, ಹಣಕಾಸು, ಆರೋಗ್ಯಕ್ಕೆ, ಹಾಗೆ ಆಯಾಯ ಸಂದರ್ಭದಲ್ಲೂ ಸಮೇತ ಇದಕ್ಕೆ ಸಂಬಂಧಪಟ್ಟಂತಹ ಹೋಮಗಳನ್ನು ಮಾಡಿದರೆ ಖಂಡಿತವಾಗಲೂ ನಮ್ಮ ಮನಸ್ಸು ಬಲಪಡುತ್ತೆ, ವಾತಾವರಣವು ಶುಭವಾಗುತ್ತೆ, ಜೊತೆಗೆ ನಮ್ಮಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಗೆ ದಾರಿಯಾಗುತ್ತೆ ಅಂತ. ಉದಾಹರಣೆಗೆ ಹೇಳೋದಾದರೆ, ನಮಗೆ ನೋಡಿ ಹೇಗೆ ದೇಹ ಶುದ್ಧಿಯಾಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋಗಿ ನೀರಿನ ಸ್ನಾನವನ್ನು ಮಾಡ್ತೀವಿ, ಅದೇ ರೀತಿ ನಮಗೆ ಮನಸ್ಸು ಶುದ್ಧಿಯಾಗಬೇಕು ಅಂದರೆ ಇನ್ನರ್ ಪ್ಯೂರಿಫಿಕೇಷನ್ಸ್ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಮಂತ್ರೋಚ್ಚಾರಣೆ ಆಗಿರ್ಬೋದು ಅಥವಾ ಅಗ್ನಿ ಪೂಜೆ ಆಗಿರ್ಬೋದು ಅಥವಾ ಮನಸ್ಸಿನ ಅಶುದ್ಧತೆ ಅಶಾಂತಿಯನ್ನು ಕಮ್ಮಿ ಮಾಡುತ್ತೆ. ಹಾಗೆ ದೇವರಲ್ಲಿ ನಮಗೆ ಭಕ್ತಿಯನ್ನು ಹೆಚ್ಚಳಿಸುತ್ತೆ. ಇದನ್ನು ನಾವು ಮಾಡೋದ್ರಿಂದ ಖಂಡಿತವಾಗಲೂ ನಮ್ಮ ಎಷ್ಟೋ ಪ್ರಾರಬ್ಧ ಕರ್ಮಗಳು ಕಳೆದು ಪಾಪಕ್ಷಯ ಎನ್ನುವಂತಹ ಒಂದು ನಂಬಿಕೆ ಹೋಗಿ ಶಾಸ್ತ್ರದ ಮೇಲೆ, ದೇವರ ಮೇಲೆ ನಮಗೆ ನಂಬಿಕೆ ಉಂಟಾಗುತ್ತೆ. ಹಾಗೆ ನಮಗೆ ಮಾನಸಿಕವಾಗಿ ಅಥವಾ ನಮಗೆ ಸೈಕಲಾಜಿಕಲ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಒಂದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಒಂದು ತುಂಬ ಒತ್ತಡ ಎಂದರೆ ಹೊರಗಡೆ ಕೆಲಸದ ಒತ್ತಡ, ಮನೆಯ ಒತ್ತಡ, ಈ ಥರ ಎಲ್ಲ ಏನಿರುತ್ತೆ ಅದರಿಂದ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನಮಗೆ ಏನೋ ಆತಂಕಗಳು ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆ ಆತಂಕಗಳು ಸಮೇತ ನಮಗೆ ಕಮ್ಮಿ ಆಗುತ್ತೆ, ಜೊತೆಗೆ ಕಾನ್ಸಂಟ್ರೇಷನ್ ಸಮೇತ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮಗೆ ವಾತಾವರಣ ಆರೋಗ್ಯ, ಯಾಕಂದರೆ ನಾವು ವಾಸ ಮಾಡುವಂತಹ ಜಾಗದಲ್ಲಿ ಈ ಥರ ಒಂದು ಬಳಸುವಂತಹ ಕರ್ಪೂರ ಆಗಿರ್ಬೋದು, ತುಪ್ಪ ಆಗಿರ್ಬೋದು ಅಥವಾ ಸವಿತುಗಳು ಏನಾಗಿರ್ಬೋದು ಅವು ಕೆಲವು ಬ್ಯಾಕ್ಟೀರಿಯಾಗಳನ್ನು ಅದು ದೂರ ಮಾಡುತ್ತೆ. ಇಂತಹ ಒಂದು ಹೋಮಗಳಿಂದ ನಮಗೆ ಸುವಾಸನೆ ಮತ್ತು ಪಾಸಿಟಿವ್ ಆಗಿರುವಂಥ ಒಂದು ಫೀಲ್ ಬರುತ್ತೆ, ಜೊತೆಗೆ ಮನೆಯಲ್ಲಿ ಶುಭವಾದಂಥ ಒಂದು ವಾತಾವರಣ ಉಂಟಾಗುತ್ತೆ. ಹಾಗೆ ಸಾಮೂಹಿಕವಾದಂತಹ ಎನರ್ಜಿ ನಮ್ಮ ಮನೆಯಲ್ಲಿ, ಜೊತೆಗೆ ನಮ್ಮ ಕುಟುಂಬದವರ ಮೇಲೂ ಸಮೇತ ಇದು ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ದೂರ ಆಗಿರುವಂತಹ ಎಷ್ಟೋ ಸಂಬಂಧಗಳು ಒಟ್ಟಾಗ್ತಾರೆ, ಸಂತೋಷದಿಂದ ಸಮೇತ ಜೀವನ ಮಾಡೋಕ್ಕಾಗುತ್ತೆ. ಹಾಗಾಗಿ ಹೋಮವು ಒಂದು ಸಹಾಯ ಕ್ರಮ ಆಗಿರುತ್ತೆ. ಆಧ್ಯಾತ್ಮಿಕವಾಗಿ ನಾವು ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ನಂಬಿಕೆ ಮತ್ತು ಸರಿಯಾದ ರೀತಿಯಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ
ಖಂಡಿತವಾಗಲೂ ಎಲ್ಲ ಹೋಮವು ಮನಸ್ಸಿಗೆ ಶಾಂತಿ ಕೊಡುತ್ತೆ, ಭಕ್ತಿ ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ. ಜೊತೆಗೆ ಮನೆಯ ವಾತಾವರಣ ನಮ್ಮ ಮನಸ್ಸನ್ನು ಸಮೇತ ನಮಗೆ ಪ್ರಫುಲ್ಲಗೊಳಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಪ್ರತಿ ಹೋಮಗಳಿಗೂ ತನ್ನದೇ ಆದಂಥ ವಿಶಿಷ್ಟ ರೀತಿಯ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆಯನ್ನು ಕೊಟ್ಟು ಆಯಾಯ ಸಂದರ್ಭಕ್ಕೆ ಆಯಾಯ ದೇವತೆಗಳಿಗೆ ಹೇಳಿರುವಂತಹ ಹೋಮಗಳಾಗಿದೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಅನುಮಾನ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.